टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಸರ್, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂಥೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಡೆ ಉಲ್ಟಾ ನೋಡಿದಾರೆ ಅಂತ ಕೇಳಿದ್ದೀನಿ ಹಿಂದಾಡೆ. ಆಮೇಲೆ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡುವೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ಅವ್ರಿಗೊಂದು ರೀತಿ ವೆಪನ್ ಆಗಲಿಲ್ವಾ ಸರ್? ಅದು ಪಕ್ಷ ಗಮನಿಸ್ತದೆ. ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅದು ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ದರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ. ಮುಖ್ಯಮಂತ್ರಿಗಳ ಸಲಹೆಗಾರರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಇಬ್ಬರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಅದಕ್ಕೆ ಕೇಳಬೇಕಪ್ಪ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಂದರೆ ಏನೋ ಅಷ್ಟು ಸಮಸ್ಯೆ ಕಾಣಿಸ್ತಿದೆ ಅವ್ರಿಗೆ ಸರ್ಕಾರದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಅದು ಪಕ್ಷ ನಿರ್ಣಯ ತಗೋತದೆ ಇದ್ರ ಬಗ್ಗೆ. ಥ್ಯಾಂಕ್ ಯು. ನಿಶ್ಚಿತವಾಗಿ ಮುಜುಗರ ಅನ್ನಿಸ್ತದೆ, ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತದೆ, ತಗೋತದೆ. ಯಾರೂ ಪಕ್ಷಕ್ಕೆ ದೊಡ್ಡವರಲ್ಲ. ನೋಬಡಿ ವಿಲ್ ಬಿ ಸ್ಪೇರ್ಡ್. ಹಾಂ, ಭಾಳಷ್ಟು ಇದ್ದಾವೆ. ರಾಜಣ್ಣನಿಂದ ಹಿಡಿದು ಎಲ್ಲರವರೆಗೂ ಮಾತಾಡ್ಕೊಂಡು ಬಂದ್ರು. ಎಲ್ಲರ ಮೇಲೂ ಕ್ರಮ ಆಗಬೇಕಿತ್ತು, ಯಾರ ಮೇಲೆ ಏನೂ ಆಗಿಲ್ಲ. ಆಗ್ತದೆ. ದೇರ್ ಹೇಳಕ್ಕೆ ದೇರ್ ನೈ ಆಗ್ತದೆ ಎಲ್ಲರ ಮೇಲೆ.